ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಮ್ಮ ನಿಜಗಲ್ ಸಿದ್ದರ ಬೆಟ್ಟ ಹನುಮ ಜಯಂತಿಯ ಪ್ರಯುಕ್ತ ಹೇಗೆಲ್ಲ ರೆಡಿಯಾಗಿದೆ ಮತ್ತು ಹೇಗೆಲ್ಲ ಅಲಂಕಾರಗೊಂಡಿದೆ ಅಂತ ತೋರಿಸೋದಕ್ಕೆ ಹೊರಟಿದ್ದೀನಿ. ಬನ್ನಿ ನೋಡೋಣ. ನಮ್ಮ ಸಿದ್ದರ ಬೆಟ್ಟದಲ್ಲಿ ಹನುಮ ಜಯಂತಿಯನ್ನು 2 ದಿನಗಳ ಕಾಲ ಆಚರಿಸ್ತಾರೆ. ಹಾಗೆ ನಾವು ಮೊದಲನೇ ದಿನ ಅಂದರೆ ಹನುಮ ಜಯಂತಿಯ ಹಿಂದಿನ ದಿನ ಹೇಗೆಲ್ಲ ರೆಡಿಯಾಗಿರುತ್ತೆ ಅಂತ ನೋಡೋದಕ್ಕೆ ನಾವು ಮತ್ತು ನನ್ನ ಸ್ನೇಹಿತರು ಹೊರಟಿದ್ದೀವಿ. ಬನ್ನಿ ನೋಡೋಣ. ಇವಾಗ ಹೋಗ್ತಾ ಇದ್ದೀನಿ ನಮ್ಮ ಗೆಳೆಯರ ಜೊತೆ ಓಮಿನಿ ಕಾರಲ್ಲಿ. ಇದು ಒಂದು ಟೈಮಲ್ಲಿ ಮಕ್ಕಳು ಕಳ್ಳರು ಕಾರು ಅಂತ ಹೆಸರುವಾಸಿಯಾಗಿತ್ತು. ಆದರೆ ಇವತ್ತು ದೊಡ್ಡ ಕಳ್ಳರುಗಳು ಓಡಾಡ್ತಾವ್ರು ಇದರಲ್ಲಿ. ಇವತ್ತು ನಾವು ಹೋಗ್ತಾ ಇದ್ದೀವಿ ನಮ್ಮ ನಿಜಗಲ್ ಸಿದ್ದರ ಬೆಟ್ಟಕ್ಕೆ. ಬನ್ನಿ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ನಾವು ಹೋಗೋದ್ರೊಳಗಡೆ ಆಗಲೇ ರಾತ್ರಿ 7 ಗಂಟೆ ಆಗಿತ್ತು. ನಾವು ಇಬ್ರು ಮತ್ತೆ ನಮ್ಮ ಸ್ನೇಹಿತರು ಆ ಕಾರ್ನಲ್ಲಿ ಹೊರಟ್ವಿ. ಹೋಗ್ತಾ ದಾರಿಯಲ್ಲೆಲ್ಲ ಆಗ್ಲೇ ಹನುಮ ಜಯಂತಿಯ ಪ್ರಯುಕ್ತ ಕೇಸರಿ ಧ್ವಜಗಳು ಹಾರಾಡ್ತಿದ್ವು. ಸೊ ಆರ್ಗನೈಸರ್ ಯಾರು ಮಾಡಿದಿರ ಅವರ ಪೋಸ್ಟರ್ಗಳು ಸಮೇತ ಪೂರ್ತಿ ರೋಡ್ ತುಂಬೋಗಿತ್ತು. ಜನಗಳಂತೂ ತುಂಬಾನೇ ಬಂದಿದ್ರು. ದೂರಕ್ಕೆನೆ ಆ ಬೆಟ್ಟ ಪೂರ್ತಿ ಲೈಟಿಂಗ್ಸ್ ಗಳಿಂದ ಕವರ್ ಆಗಿತ್ತು. ಸೊ ದೂರಕ್ಕೆನೆ ಅದು ಪೂರ್ತಿ ಒಂದು ಪ್ರಕಾಶಮಾನವಾಗಿ ಆ ಬೆಟ್ಟ ಕಾಣಿಸ್ತಾ ಇತ್ತು. ಹತ್ರ ಹೋಗ್ತಿದ್ದಾಗೆ ನಮಗೆ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಗ್ತಾ ಇತ್ತು, ಬೆಟ್ಟ ಹೇಗೆಲ್ಲ ಕಾಣಿಸುತ್ತೆ ಹತ್ರದಿಂದ ಅಂತ. ಸೊ ಅದನ್ನ ನೋಡೋದಕ್ಕೆ ಹೋಗಿದ್ರೆ ಎಂಟ್ರೆನ್ಸ್ ಅಲ್ಲಿ ತುಂಬಾನೇ ಲೈಟಿಂಗ್ಸ್ ಇಂದ ಯಾವುದೇ ರೀತಿ ತೊಂದರೆ ಆಗದಂಗೆ ಎಲ್ಲರಿಗೂ ಬೆಳಕಿನ ವ್ಯವಸ್ಥೆನೂ ಚೆನ್ನಾಗೇ ಇತ್ತು. ಯಾವುದೇ ರೀತಿಯ ರಸ್ತೆನೂ ಸಹ ಯಾವುದೇ ರೀತಿಯ ತೊಂದರೆ ಆಗ್ತಿರ್ಲಿಲ್ಲ. ಆ ರೀತಿಯಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ರು. ಮೊದಲೆಲ್ಲ ಈ ಬೆಟ್ಟದಲ್ಲಿ ಈ ರೀತಿ ಜಯಂತ್ಯೋತ್ಸವನ ಆಚರಿಸ್ತಾ ಇರಲಿಲ್ಲ. ಇತ್ತೀಚೆಗೆ 5-6 ವರ್ಷಗಳಿಂದ ಶುರು ಮಾಡಿದ್ದಾರೆ. ಅದು ಇವತ್ತು ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಆದವರಿಗೆ ಒಂದ್ಸರಿ ಥ್ಯಾಂಕ್ಸ್ ಹೇಳ್ತಾ ನಾವು ಹಾಗೆ ಮುಂದೆ ಹೊರಟ್ವಿ. ಈ ಬೆಟ್ಟದ ಹಿನ್ನೆಲೆ ಹೇಳ್ಬೇಕಂತಂದ್ರೆ ಇದು ಸಿದ್ಧಸಂತರ ಆವಾಸ ತಾಣಗಳಾಗಿತ್ತು. ಇಲ್ಲಿ ಗಿಡಮೂಲಿಕೆಗಳು ಬಹಳ ಯಥೇಚ್ಛವಾಗಿದೆ. ಹಾಗೆ ಇದು ರಾಜರು ಆಳಿ ಬಿಟ್ಟೋದಂತಹ ಸ್ಥಳ ಕೂಡ ಹೌದು. ಇಲ್ಲಿ ಕೋಟೆಗಳನ್ನೆಲ್ಲ ಕಾಣಬಹುದು. ಹಾಗೆ ಈ ಬೆಟ್ಟದಲ್ಲಿ ಹಲವಾರು ದೇವಸ್ಥಾನಗಳಿವೆ. ಅದರಲ್ಲಿ ನಮ್ಮ ಹನುಮನ ದೇವಸ್ಥಾನ ಕೂಡ ಒಂದು. ಇದು ಬೆಟ್ಟದ ಮಧ್ಯಭಾಗದಲ್ಲಿದೆ. ಹಾಗೆ ಇಲ್ಲಿ ಧರ್ಮ ಮತ್ತು ಜಾತಿಗೆ ಯಾವುದೇ ರೀತಿಯ ಭೇದ ಭಾವವಿಲ್ಲದೆ ಈ ಬೆಟ್ಟದಲ್ಲಿ ಒಂದು ದರ್ಗಾ ಕೂಡ ಇದೆ. ಹಾಗೆ ಇಲ್ಲಿನ ಜನಗಳು ಸಹ ಯಾವುದೇ ಭೇದ ಭಾವವಿಲ್ಲದೆ ಇಲ್ಲಿ ಪೂಜೆ ಮಾಡ್ತಾರೆ. ಬೆಟ್ಟದ ಹಿನ್ನೆಲೆ ತಿಳ್ಕೊಂತ ಹಾಗೆ ಮುಂದೆ ಬಂದ್ರೆ ಹನುಮನ ಲೈಟಿಂಗ್ಸ್ ತುಂಬಾ ಅದ್ಭುತವಾಗಿ ಪ್ರವೇಶ ದ್ವಾರದಲ್ಲಿ ಇಟ್ಟಿದ್ರು. ಸೊ ಅದು ಸಕ್ಕದಾಗಿ ಕಾಣಿಸ್ತಿತ್ತು. ಹಾಗೆ ಈ ಕಡೆ ನೋಡಿದ್ರೆ ಬೆಟ್ಟ ಅಂತೂ ಪೂರ್ತಿ ದೀಪ ಅಲಂಕಾರಗೊಂಡಿತ್ತು. ಅದನ್ನ ನೋಡೋದಕ್ಕೆ 2 ಕಣ್ಣು ಸಾಲ್ತಿರ್ಲಿಲ್ಲ. ಅದರಲ್ಲೂ ರಾತ್ರಿ ಸಮಯದಲ್ಲಂತೂ ಅದನ್ನ ನೋಡೋದಕ್ಕೆ ಅದ್ಭುತವಾಗಿ ಕಾಣ್ತಾ ಇತ್ತು. ಹಾಗೆ ಇನ್ನೊಂದು ಭಾಗದಲ್ಲಿ ಹನುಮ ದೇವರ ಪ್ರತಿಷ್ಠಾಪನೆ ಕೂಡ ಮಾಡಲಾಗಿತ್ತು. ಹಾಗೆ ಕಾರ್ಯಕ್ರಮಗಳನ್ನ ನಡೆಸ್ಕೊಡೋದಕ್ಕೆ ಸ್ಥಳಾವಕಾಶ ಮಾಡಿ ಎಲ್ಲ ಟೆಂಟ್ ಸಮೇತ ಹಾಕಿದ್ರು. ಹಾಗೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ರು. ಹಾಗೆ ಬೆಟ್ಟದ ಮೇಲೆ ಚಾಮುಂಡೇಶ್ವರಿ ತಾಯಿ ಮತ್ತೆ ರೇಣುಕಾ ಯಲ್ಲಮ್ಮ ದೇವರನ್ನ ಲೈಟಿಂಗ್ಸ್ ಇಂದ ಮಾಡಿಟ್ಟಿದ್ರು. ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಅಲ್ಲಿ ನಿಂತ್ಕೊಂಡು ಎಲ್ಲ ನೋಡಿದ್ವಿ. ನೋಡ್ಬಿಟ್ಟು ನಾವು ಊಟದ ಕಡೆ ಹೊರಟ್ವಿ. ನಾವು ಊಟ ಮಾಡೋಣ ಅಂತೇಳಿ. ಹಾಗೆ ಊಟದ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗೇ ಮಾಡಿದ್ರು. ಸೊ ಅಲ್ಲಿ ಊಟ ಮಾಡಿ ಹಾಗೆ ಕಾರ್ಯಕ್ರಮಗಳು ನಡೆಯೋ ಜಾಗಕ್ಕೆ ನಾವು ಹೊರಟ್ವಿ. ಇಲ್ಲಿ ಕಾರ್ಯಕ್ರಮ ಅಂತಂದ್ರೆ ಮೊದಲನೇ ದಿನ ಶ್ರೀಕೃಷ್ಣ ಸಂಧಾನ ಅಂತ ಕುರುಕ್ಷೇತ್ರ ನಾಟಕವನ್ನ ಮಾಡ್ತಾ ಇದ್ರು. ಸೊ ಅದನ್ನ ನೋಡ್ಕೊಂಡು ನಿಂತಿದ್ವಿ. ಹಾಗೆ ಪಕ್ಕದಲ್ಲೇ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನೃತ್ಯ ಮಾಡೋದಿಕ್ಕೆ ಅಂತ ರೆಡಿಯಾಗಿ ಬಂದಿದ್ರು. ಅವ್ರಿಗೆ ಕಾಲಾವಕಾಶ ಮಾಡ್ಕೊಡೋದಕ್ಕೆ ಸ್ವಲ್ಪ ತಡ ಆಯ್ತು. ಆದ್ರಿಂದ ಮಕ್ಕಳೆಲ್ಲ ತುಂಬಾ ರೆಡಿಯಾಗಿ ಫೋಟೋ ಶೂಟ್ ಎಲ್ಲ ಮಾಡ್ಸ್ಕೊಂಡಿದ್ರು. ಅವ್ರನ್ನೆಲ್ಲ ನೋಡಿದ್ವಿ. ಅವ್ರು ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು. ಅವ್ರದ್ದು ನೃತ್ಯಾಭ್ಯಾಸನ ನೋಡೋಣ ಅಂತೇಳಿ ಕಾಯ್ದ್ವಿ. ನಾಟಕ ಅಂತೂ ತುಂಬಾ ಸೊಗಸಾಗಿ ಮೂಡಿ ಬಂದಿತ್ತು. ಸೊ ಜನ ಮಾತ್ರ ತುಂಬಾನೇ ಇದ್ರು ಅದನ್ನೆಲ್ಲ ನೋಡೋದಕ್ಕೆ. ಈ ಗ್ಯಾಪಲ್ಲಿ ನಾವು ಒಬ್ಬ ಹುಡುಗನ್ ನೋಡಿದ್ವಿ. ಅವನು ಹಾಡು ಆಡ್ತಾ ಇದ್ದಾನೆ ಆ ನೃತ್ಯಕ್ಕೆ. ನಮಗೆ ನೋಡಿ ಶಾಕ್ ಆಯ್ತು. ಚಿಕ್ಕ ವಯಸ್ಸಿನ ಹುಡುಗ ಇಷ್ಟೆಲ್ಲ ಆಡ್ತಾನಲ್ಲ ಅಂದ್ಬಿಟ್ಟು ಅವನ ಒಂದು ಇಂಟರ್ವ್ಯೂ ಮಾಡಿದ್ವಿ. ಬನ್ನಿ ನೋಡೋಣ. ನಿನ್ನ ಹೆಸರು? ಫಸ್ಟ್ ಸ್ಟ್ಯಾಂಡರ್ಡ್. ಯಾವ ಊರು? ಬೆಂಗಳೂರು. ಬೆಂಗಳೂರಲ್ಲಿ ಯಾವ ಏರಿಯಾ? ಬೆಂಗಳೂರಲ್ಲಿ ವೀರಭದ್ರೇಶ್ವರ ನಗರ. ಎಷ್ಟು ನಡೀತಿರೋದು ಈಗ? ಕುರುಕ್ಷೇತ್ರ. ಕುರುಕ್ಷೇತ್ರದ ಯಾವ್ದಾದ್ರು ಒಂದು ಸಾಂಗ್ ಹೇಳಿ. ದುರ್ಯೋಧನ ಒಂದು ಆಡ್ತೀನಿ. ಭರದಿನ ತೆರಳುವೆ ದ್ವಾರಕ ನಗರಕ್ಕೆ, ಭರದಿನ ತೆರಳುವೆ ದ್ವಾರಕ ನಗರಕ್ಕೆ, ಗುರು ಪಾಂಡವರಳು ಚಿತ್ತಗೊಂಡಿಯ ಯುದ್ಧದ ಸುದ್ದಿಯ ಶೀತದೊಳಸಿ ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಭರದಿನ ತೆರಳುವೆ ದ್ವಾರಕ ನಗರಕ್ಕೆ. ಹದಮ ಭೀಮನ ವಧಿಸಲು ನಾವು ವಿಧ ವಿಧ ಪ್ರಯೋಗ ವಧಿಸಿದರು. ಖದೀಮನವನು ಎದೆ ಕಡದೆ ಮದಕರಿ ಅನ್ವಯ ಕಪ್ಪಿಯನು ಮಾಧವನ ಬೆಂಬಲದ
ಅಕ್ಕನ ಸೈನ್ಯವು ದರದರ ಸುಲಭದಿ ಮಡಿಸುವ ಶತ್ರುಗಳ ಯಾದವರ ಅಕ್ಕನ ಸೈನ್ಯವು ದರದರ ಸುಲಭದಿ ಬೆಂಕಿ ಗುರು. ವಾಮರಮಣವು ಕೈಮುಖವಾದನ ವಾಮ ಕೈಮುಖ ಭೀಮನ ಮಧ್ಯ ಪಾಂಡವ ಪಾರ್ಥನ ವನಿತನ ಮಿತ್ರ ಕಣ್ಣದ ನೇನ ಪಡವ ಗುರುತಿನ್ಮಾದನು ತಲುಪುಳಿದು ನಿಂತ ಓರಿಸಿದೆ ತೆರೆಯನಾಡುವೆ ಭರದಿನ ತೆರಳುವೆ ದ್ವಾರಕ ನಗರಕ್ಕೆ ಭರದಿನ ತೆರಳುವೆ ದ್ವಾರಕ ನಗರಕ್ಕೆ ಭರದಿನ ತೆರಳುವೆ ಭರದಿನ ತೆರಳುವೆ. ಸಕ್ಕತ್ತಾಗಿ ಆಡ್ದಪ್ಪಿ. ಈಗ ಆಡ್ದಲ್ಲ ಹಾಡು ಲೇಡೀಸ್ದು ಅದೆಲ್ಲ ಆಗ್ಬಿಡ್ತದೆ ನಿಂಗೆ? ಲೇಡೀಸ್ಗೆಲ್ಲ ವಾಯ್ಸ್ ನೀನೇ ಕೊಡ್ತೀಯಾ? ಲೇಡೀಸ್ ನಾಟಕ ಆಡ್ಬೇಕಾದ್ರೆ ಎಷ್ಟು ನಾಟಕ ಕೊಟ್ಟಿದ್ಯಾ ಆಗಲೇ? ಇನ್ನ ಕೈ ಇದೇ ಫಸ್ಟಾ ನಿಂದು? ಅಲ್ಲ ಆಡಿದ್ಯಾ? ಹಾಗೆ ನಾವು ಆ ಹುಡುಗನ ಇಂಟರ್ವ್ಯೂ ಮಾಡಿ ಈ ಕಡೆ ಬಂದ್ವಿ ನಾಟಕ ನಡೆಯೋ ಜಾಗಕ್ಕೆ. ಅಲ್ಲಿ ಈ ಕಾರ್ಯಕ್ರಮಗಳನ್ನೆಲ್ಲ ಆಯೋಜನೆ ಮಾಡಿದ್ದವರು ನಿಂತಿದ್ರು. ಅವರು ಎಲ್ಲರೂ ಯೋಗಕ್ಷೇಮ ವಿಚಾರಿಸಿದ್ರು, ಮತ್ತೆ ಕಾರ್ಯಕ್ರಮಗಳ ಬಗ್ಗೆ ಎಲ್ಲ ಡಿಸ್ಕಷನ್ ನಡೀತಾ ಇತ್ತು. ಸೊ ಹಾಗೆ ಅವ್ರನ್ನ ಸ್ವಲ್ಪ ನೋಡ್ಬಿಟ್ಟು ನಾವು ಮತ್ತೆ ನಾಟಕ ನಡೀತಿತ್ತಲ್ಲ ಆ ಕಡೆ ಬಂದ್ವಿ. ನಾವು ಇಲ್ಲಿ ಡ್ರಾಮಾ ಸ್ಟೇಜ್ ಹತ್ರ ಬರೋದ್ರೊಳಗಡೆ ಆಗ್ಲೇ ನಾಟಕ ನಿಲ್ಲಿಸಿ ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಒಂದು ನೃತ್ಯ ಮಾಡೋದಕ್ಕೆ ಒಂದು ಪಾಪು ಆಗ್ಲೇ ರೆಡಿ ಆಗ್ತಾ ಇತ್ತು. ಬನ್ನಿ ನೋಡೋಣ ಹೇಗೆಲ್ಲ ಮಾಡ್ತಾರೆ ಅಂತ. ಪಾಪು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇತ್ತು. ಅದನ್ನೆಲ್ಲ ನೋಡಿದ್ವಿ. ನೋಡಿದ್ಮೇಲೆ ಟೈಮ್ ನೋಡಿದ್ರೆ ಆಗ್ಲೇ ಲೇಟ್ ಆಗಿತ್ತು, ಮನೆ ಕಡೆ ಹೊರಡೋ ಸಮಯ ಆಗಿತ್ತು. ಸೊ ಮತ್ತೆ ನಾಳೆನ ಮುಂದಿನ ಕಾರ್ಯಕ್ರಮಗಳು ಹೇಗೆಲ್ಲ ಇರ್ತವೆ ನಾಳೆ ನೋಡಿದ್ರೆ ಆಯ್ತು ಅಂತೇಳಿ ನಾವು ಮನೆ ಕಡೆ ಹೊರಟು ಬಂದ್ವಿ. ಬೆಳಗ್ಗೆ ಹನುಮ ಜಯಂತಿಯ ಪ್ರಯುಕ್ತ ಹನುಮನ್ನ ಪೂರ್ತಿ ಊರ್ ತುಂಬಾ ಎಲ್ಲ ಮೆರವಣಿಗೆ ಮಾಡ್ಕೊಂಡು ಬೆಟ್ಟದ ಕಡೆ ಕರ್ಕೊಂಡು ಹೊರಟ್ರು. ನಾವು ಅದರಿಂದ ಹೊರಟ್ವಿ. ಹಾಗೆ ಹೋಗ್ತಾ ಮಜ್ಜಿಗೆ, ಪಾನಕ, ಹೆಸರುಬೇಳೆ ಅಂತ ತುಂಬಾ ಕೊಡ್ತಾ ಇದ್ರು. ನಾವು ಪ್ರಸಾದನ ತಿನ್ಕೊಂಡು ಬೆಟ್ಟದ ಕಡೆ ಹೊರಟ್ವಿ. ಹಾಗೆ ತಿನ್ಕೊಂಡು ಮುಂದೆ ಬಂದ್ರೆ ಹನುಮ ಜಯಂತಿಯ ಪ್ರಯುಕ್ತ ಎಲ್ಲ ಹನುಮನ ಮಾಲೆಯನ್ನು ಧರಿಸಿಕೊಂಡು ಮಾಲಾಧಾರಿಗಳು ಪಾದಯಾತ್ರೆ ಮಾಡ್ತಿದ್ರು ಬೆಟ್ಟದ ಕಡೆ. ಹಾಗೆ ಅದನ್ನ ನೋಡ್ಕೊಂಡು ನಾವು ಬಂದ್ವಿ. ಮುಂದೆ ಬಂದ್ರೆ ಬೆಟ್ಟ ಇವತ್ತು ರಾತ್ರಿ ಇದ್ದಾಗೆ ಈಗ ಬೆಳಗ್ಗೆ ಕಾಣಿಸ್ತಿರ್ಲಿಲ್ಲ. ಬೆಟ್ಟ ಫುಲ್ ಶಾಂತ ರೀತಿಯಲ್ಲಿ ಕಾಣಿಸ್ತಿತ್ತು. ಹಾಗೆ ಅದನ್ನ ನೋಡ್ಕೊಂಡು ಬೆಟ್ಟದ ಹತ್ರಕ್ಕೆ ಹೊರಟ್ವಿ. ಹೋಗ್ತಾ ದಾರಿಯಲ್ಲಿ ಪೊಲೀಸ್ ವ್ಯವಸ್ಥೆ ಮತ್ತೆ ಎಲ್ಲ ಪ್ರತಿಯೊಂದನ್ನು ಚೆನ್ನಾಗಿ ಆಯೋಜನೆ ಮಾಡಲಾಗಿತ್ತು. ಸೊ ಹಾಗೆ ನೋಡ್ಕೊಂಡು ಬೆಟ್ಟದ ಮುಂದೆ ಬಂದ್ರೆ ಜನಸಂಖ್ಯೆ ತುಂಬಾ ಜಾಸ್ತಿ ಇತ್ತು. ಬೆಟ್ಟದ ಹತ್ರ ಬಂದ್ರೆ ತುಂಬಾ ಜನಸಂಖ್ಯೆ ಸೇರಿತ್ತು. ಜಾತ್ರೆಯ ಕಳೆ ಬಂದ್ಬಿಟ್ಟಿತ್ತು ನಮ್ಮ ಬೆಟ್ಟಕ್ಕೆ. ಹಾಗೆ ಅದನ್ನ ನೋಡ್ಕೊಂಡು ನಾವು ಬೆಟ್ಟದ ಹತ್ರ ಹೋದ್ರೆ ಇವತ್ತು ಬೆಳಗ್ಗೆ ರಾಮಾಯಣ ನಾಟಕ ಮಾಡ್ತಾ ಇದ್ರು. ಆ ನಾಟಕನೂ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ನೋಡಿದ್ವಿ. ಹಾಗೆ ಬೆಳಗ್ಗೆ ಕೂಡ ನಾಟಕ ನೋಡೋದಕ್ಕೆ ತುಂಬಾ ಜನ ಸೇರ್ಕೊಂಡಿದ್ರು. ನಾವು ಸ್ವಲ್ಪ ಹೊತ್ತು ನಾಟಕ ನೋಡ್ಬಿಟ್ಟು ಬೆಟ್ಟದ ಕಡೆ ಬಂದ್ವಿ. ಬೆಟ್ಟದ ಹತ್ರನೂ ಜನ ದೇವರನ್ನು ಬೆಟ್ಟದ ಮೇಲಿಂದ ಕೆಳವರೆಗೂ ಮೆರವಣಿಗೆ ಮೂಲಕ ಕರ್ಕೊಂಡು ಬರ್ತಾ ಇದ್ರು. ಅದನ್ನ ನೋಡೋದಕ್ಕೆ ತುಂಬಾ ಜನ ಸೇರಿದ್ರು. ನಾವು ನೋಡಿ ಹಾಗೆ ಪಕ್ಕದಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿದ್ರು. ನಾವು ಸ್ವಲ್ಪ ಊಟ ಮಾಡೋಣ ಅಂತೇಳಿ ಅಲ್ಲಿ ಹೋದ್ವಿ. ಊಟ ಮಾಡಿದ್ವಿ. ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು. ನಾವು ಊಟ ಮಾಡೋದ್ರೊಳಗಡೆ ಮೇಲ್ಗಡೆಯಿಂದ ದೇವರನ್ನ ಕೆಳಗಡೆ ಕರ್ಕೊಂಡು ಬಂದಿದ್ರು. ಹಾಗೆ ಅದನ್ನು ಆಯೋಜಿಸಿದ್ದ ವ್ಯವಸ್ಥಾಪಕರೆಲ್ಲರೂ ಮಾತಾಡ್ತಿದ್ರು, ಸುದ್ದಿಗೋಷ್ಠಿ ನಡೆಸ್ತಾ ಇದ್ರು. ಸೊ ಅದನ್ನು ನಾವು ಸ್ವಲ್ಪ ಹೊತ್ತು ನೋಡಿದ್ವಿ. ಹಾಗೆ ಅದ್ರ ಇನ್ನೆಲ್ಲ ತಿಳಿಸಿದ್ರು. ಹಾಗೆ ನಾವು ಶ್ರೀರಾಮನ ಸ್ಮರಣೆ ಮಾಡ್ತಾ ಹನುಮನಿಗೆ ಜೈಕಾರ ಹಾಕ್ತಾ ನಾವು ಈ ಕಡೆ ನಾಟಕ ಚೆನ್ನಾಗಿ ಸಾಕ್ತಿತ್ತು. ಹಾಗೆ ರಾಮ ಸೀತೆಯ ಸೀನ್ ಬಂದಿತ್ತು, ಅದನ್ನ ನೋಡೋಣ ಅಂತೇಳಿ ಈ ಕಡೆ ಬಂದ್ವಿ. ಈ ಕಡೆ ಬಂದ್ರೆ ಮಾಲಾಧಾರಿಗಳೆಲ್ಲ ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದ್ರು. ಬೆಟ್ಟ ಹತ್ತಿ ಕೆಳಗಡೆ ಪೂಜೆ ಮಾಡಿಸ್ಕೊಂಡು ಬರ್ತಿದ್ರು. ಹಾಗೆ ನಾವು ನಿಂತ್ಕೊಂಡು ನೋಡ್ತಾ ಇದ್ವಿ. ನೋಡ್ತಾ ಸಂಜೆ ಆಯ್ತು. ಸಂಜೆ ಆಗ್ತಿದಂಗೆ ಲೈಟ್ ಅನ್ನು ಆನ್ ಮಾಡಿದ್ರು. ಅದು ಸಖತ್ತಾಗಿ ಕಾಣಿಸ್ತಾ ಇತ್ತು. ಆ ಬೆಳಕಿನಲ್ಲಿ ನಮ್ಮ ನಾಟಕದಲ್ಲಿ ಪಾತ್ರ ಮಾಡಿರೋರೆಲ್ಲ ಫೋಟೋ ಶೂಟ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ನಾವು ಹಾಗೆ ಎಂಜಾಯ್ ಮಾಡ್ಬಿಟ್ಟು ಮನೆ ಕಡೆ ಹೋಗೋ ಟೈಮ್ ಆಯ್ತು. ನಾವು ಮನೆ ಕಡೆ ಹೊರಟು ಬಂದ್ವಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಇದನ್ನು ಪೂರ್ತಿಯಾಗಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಹೀಗೆ ನನ್ನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡೋದ್ರ ಮೂಲಕ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಟಾಟಾ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.